ಹಾಯ್ ಫ್ರೆಂಡ್ಸ್, ಈ ರೀತಿಯಾಗಿ ಬಾಳೆ ಎಲೆಯ ರೆಸಿಪಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಮತ್ತು ಮೆಜರ್ಮೆಂಟು ಅಷ್ಟೇ, ಮೆಜರ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಯಾವ ಟೈಮ್ಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ಈಗ ನಾನು ಒಂದು ಬಾಳೆ ಎಲೆ ತಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿರೋವಂಥ ದಿಂಡನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಕಟ್ ಮಾಡಿ ತೆಗೆದಾದ್ಮೇಲೆ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ನೀರು ಹಾಕ್ತೀರ ನಾವು ರುಬ್ಕೋಬೇಕಾಗುತ್ತೆ. ಆಮೇಲೆ ನಾವು ಬೇಕಾದಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ನೋಡಿ ಈ ಥರ ಕಲ್ಲರು ಬರುತ್ತೆ. ಈಗ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದರಲ್ಲಿ ಎಲೆಯಲ್ಲಿ ವಿಟಮಿನ್ B12 ಜಾಸ್ತಿ ಇರೋದ್ರಿಂದ ಮತ್ತು ನೀರಿನ ಅಂಶ ಜಾಸ್ತಿ ಇದೆ ಇದರಲ್ಲಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಡೈಲಿ ನಾವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನ ಕುಡಿತಾ ಬಂದರೆ BP ಶುಗರ್ ಕಂಟ್ರೋಲಲ್ಲಿ ಇರುತ್ತೆ. ಮತ್ತು ನಾವು ಇದು ಎಲೆ ಮೇಲೆ ಬಿಸಿ ಊಟ ತಿಂತಾಯಿದ್ರೆ ಅದರಲ್ಲಿರೋಂಥ ವಿಟಮಿನ್ಸು ನಮ್ಮ ಬಾಡಿ ಒಳಗಡೆ ಸೇರಿಕೊಳ್ಳುತ್ತೆ. ನಾವು ಸ್ಟೀಲ್ ತಟ್ಟೆ ಆಗಲಿ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ನೋಕ್ಕಿಂತ ನಾವು ಇದರಲ್ಲೇ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನೋಡಿ, ನಾನು 2 ಕಪ್ ಆಗುವಷ್ಟು ಬಾಳೆ ಎಲೆಯ ರಸ ತಗೊಂಡಿದ್ದೀನಿ. ನಾನು ಯಾವ ಕಪ್ ಮೆಜರ್ಮೆಂಟ್ ಯೂಸ್ ಮಾಡ್ತಾಯಿದ್ದೀನೋ ಲಾಸ್ಟ್ವರೆಗೂ ಒಂದೇ ಕಪ್ನ ಯೂಸ್ ಮಾಡ್ತಾ ಇರೋದ್ರಿಂದ ನೋಡ್ಕೋಬೇಕಾಗುತ್ತೆ. ಈಗ 1 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ಲು 3 ಕಪ್ ಆಗೋಯಿತು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನ ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಒಂದು ಸೈಡ್ಗೆ ಇಡಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿ ಆದಮೇಲೆ ಈಗ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಫ್ರೈ ಆದಮೇಲೆ ನಾನು ಕರ್ಬೂಜ ಹಣ್ಣಿನ ಬೀಜ ಬರುತ್ತಲ್ಲ, ಅದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲ್ಲು 3 ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಈಗ ಆಗಿದೆ. ಇನ್ನು ನಾನು 1 ಕಪ್ಪಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನಾನು ಅದೇ ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಕರಗಿಸಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರಲ್ಲಿರೋಂಥ ಕಸ ಕಡ್ಡಿ ಆಗಲಿ ಮಣ್ಣು ಎಲ್ಲ ಫಿಲ್ಟ್ರಲ್ಲೇ ಇರುತ್ತೆ ಅಂತೇಳ್ಬಿಟ್ಟು ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಈಗ ನಾನು ಜ್ಯೂಸ್ಗೆ 1 ಕಪ್ಪು, ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಈಗ ಬೆಲ್ಲನ ಕರಗ್ಸೋಕೆ ಇಟ್ಟಿದ್ದೀನಿ. ಬೆಲ್ಲ 2 ಕಪ್ ನೀರು 1 ಕಪ್ವರೆಗೂ ಹಾಕಿ ಅದು ಬಬಲ್ಸ್ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಬಬಲ್ಸ್ ಬರ್ತಾ ಇರೋದ್ರಿಂದ ಒಂದೆಳೆ ಪಾಕ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಈಗ ನಾನು ಕಲಸಿಟ್ಕೊಂಡಿರೋಂಥ ಬಾಳೆ ಎಲೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಕೈ ಬಿಡಿದ್ರೆ ಇದನ್ನ ತಿರುಗಿಸ್ತಾ ಹೋಗ್ತಾ ಇರಬೇಕು. ಒಂದು 10 ನಿಮಿಷ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ತಿರುಗಿಸ್ಕೋಬೇಕಾಗುತ್ತೆ. ಆವಾಗ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದಲ್ಲ, ಇದರಲ್ಲಿ ನಾರಿನಂಶ ಮತ್ತು ವಿಟಮಿನ್ಸ್ ಎಲ್ಲನೂ, ಇದರಲ್ಲಿ ನೀರಂಶ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಸ್ವೀಟ್ ರೆಸಿಪಿನೇ ಅಲ್ಲ, ನಾವು ಎಲ್ಲ ಥರದ ರೆಸಿಪಿ ಸಹ ಬಾಳೆ ಎಲೆಯಲ್ಲಿ ಮಾಡ್ಬೋದು. ನೋಡಿ, ಈಗ ಗಟ್ಟಿ ಆಗ್ತಾ ಹೋಗ್ತಾ ಇದೆ, ಉಂಡೆ ಥರ ಬರ್ತಾ ಇದೆ ನೋಡಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ಈಗ ಗಟ್ಟಿ ಆಯಿತು. ಮತ್ತು ನಾವು ಯಾವುದೇ ನ್ಯಾಚುರಲ್ಲಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ಫುಡ್ ಕಲರ್ ಆಗಲಿ ಏನು ನಾನು ಯೂಸ್ ಮಾಡಿಲ್ಲ. ಈಗ ಗಟ್ಟಿ ಆಯ್ತಲ್ಲ, ಇದಕ್ಕೆ ನಾನು
ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನ ಈಗ ಹಾಕೋಬೇಕಾಗುತ್ತೆ. ಅದರಲ್ಲಿರೋಂಥ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸೈಡಲ್ಲಿರೋದನ್ನೆಲ್ಲ ನಾವು ಕ್ಲೀನಾಗಿ ಎಳ್ಕೊಬೇಕಾಗುತ್ತೆ. ಎಳ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನಾವು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ವ. ಅವಾಗ ಮಾಡ್ಕೊಂಡಾದಮೇಲೆ ಇದು ತುಪ್ಪನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಇದೆಲ್ಲ ನೀಟಾಗಿ ಬೆಂದಿ ಆದಮೇಲೆ ತುಪ್ಪ ಬಿಡುತ್ತೆ ಇದು. ಆವಾಗ ಇದು ಆಗಿದೆ ಅಂತ. ಮತ್ತು ನಾವು ಸ್ಪೂನಲ್ಲಿ ನಾವು ತಿರುಗಿಸ್ತಾ ಇರ್ತೀವಲ್ಲ, ಅದೇ ಸ್ಪೂನಲ್ಲಿ ನಾವು ಡ್ರಾಪ್ ವೈಸ್ ಬಿಟ್ಟಾಗ ನಾವು ಅದು ಅಲ್ಲೇ ಸ್ಪೂನಲ್ಲೇ ಅಂಟ್ಕೊಂಡಿರುತ್ತೆ. ಆವಾಗ ಇದು ಆಗಿದೆ ಅಂತ ಅರ್ಥ. ನೋಡಿ, ನೀಟಾಗಿ ಸೈಡಲ್ಲಿರೋದನ್ನೆಲ್ಲ ಎಳ್ಕೋಬೇಕು. ನಾವು ಯಾರಾದರೂ ಗೆಸ್ಟ್ಗಳು ಏನಾದರೂ ಬಂದರೆ ಬಾಳೆ ಗಿಡ ಇರುತ್ತೆ, ಬಾಳೆ ಎಲೆನೂ ಸಿಗುತ್ತೆ. ಅದಕ್ಕೆ ಮನೆ ಮುಂದೆ ಇರೋದ್ರಿಂದ ಅದನ್ನೇ ತಗೊಬಂದು ಒಂದು 10ರಿಂದ 15 ನಿಮಿಷದೊಳಗಡೆ ಇದನ್ನ ಮಾಡಿ ಕೊಡ್ಬೋದು. ನಾವು ಬೇಕ್ರಿಗೆ ಹೋದಾಗ ಯಾವಾಗೋ ಮಾಡಿರೋಂಥ ಸ್ವೀಟ್ಗಳನ್ನೆಲ್ಲ ನಾವು ತಗೊಬಂದು ತಿಂತಾಯಿರ್ತೀವಿ. ಅದೆಲ್ಲ ನಮಗೇನೆ ಪ್ರಾಬ್ಲಮ್ ಆಗೋದು. ಅದರಿಂದ ಈ ಥರ ಹೊಸ ಹೊಸ ರೆಸಿಪಿಗಳನ್ನ ನಾವು ಮಾಡ್ತಾಯಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇದನ್ನ ತಿಂತಾರೆ. ಬೇಕಾದರೆ ಒಂದು ವಾರ ಸಹ ಇಟ್ಕೊಂಡು ನಾವು ಇದನ್ನ ತಿನ್ಬೋದು. ನೋಡಿ, ತಳ ಬಿಡ್ತಾ ಇದೆ. ನಾವು ಈ ಥರ ಸ್ಪೂನಲ್ಲಿ ನಾವು ಕೆದಕ್ತಾ ಇರ್ತೀವಲ್ಲ, ಅದನ್ನ ಇದು ನಾವು ಕೆಳಗಡೆ ಬಿಟ್ಟಾಗ ಅದು ಬೀಳಲ್ಲ, ಅಲ್ಲೇ ಅಂಟ್ಕೊಂಡಿರುತ್ತೆ. ಆವಾಗ ಆಗಿದೆ ಅಂತ ಹೇಳಿದ್ನಲ್ಲ, ನೋಡಿ, ಇನ್ನೊಂದು 2ರಿಂದ 3 ನಿಮಿಷ ಕುದಿಬೇಕಾಗುತ್ತೆ ಇದು. ಮತ್ತು ತುಪ್ಪ ಎಲ್ಲ ಬಿಡಬೇಕಾಗುತ್ತೆ. ಆವಾಗ ಇದು ಆಗಿದೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಈ ಥರ ಮೊದಲೇ ನಾವು ಮಾಡಿಕೊಂಡ್ರೆ ತಿರ್ಗಾ ನಮಗೆ ಕಟ್ ಮಾಡಬೇಕಾದ್ರೆ ಪೀಸ್ ಥರ ಬರೋದಿಲ್ಲ ಅಂತೇಳ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಡ್ರೈ ಮಾಡ್ತಾಯಿದ್ದೀನಿ. ಬೇಕಾದರೆ ಅದೇ ಥರನೂ ಹಲ್ವಾ ಥರ ಗಟ್ಟಿಯಾಗಿ ಮಾಡಿಕೊಂಡು ಸಹ ತಿನ್ಬೋದು. ಇದನ್ನ ನಾವು ಪೀಸ್ ವೈಸ್ ಸಹ ಕಟ್ ಮಾಡ್ಬೋದು. ನಾವು ಬಾದಾಮಿ, ಗೋಡಂಬಿ ಮತ್ತು ಕರ್ಬೂಜ ಹಣ್ಣಿನ ಬೀಜಗಳು ಎಲ್ಲ ಹಾಕಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಇದು ಬೀಳ್ತಾ ಇಲ್ಲ, ಈಗ ಆಗಿದೆ ಅಂತ. ಇನ್ನೊಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ನೋಡಿ, ತಳ ಬಿಟ್ಟಿದೆ, ಆದ್ರೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಡ್ರಾಪ್ ಬಿಟ್ಟು ಲಾಸ್ಟಲ್ಲಿ ಹಂಗೆ ನಿಂತ್ಕೊಂಡಿರುತ್ತೆ. ಈಗ ನಾನು ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಸಿಮ್ಗೆ ಇಟ್ಕೊಂಡೆ. ಈಗ ನಾನು ಒಂದು ಪ್ಲೇಟ್ಗೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೇಕು ಪ್ಲೇಟ್ ಫುಲ್ಲು. ಈಗ ನಾನು ಇದನ್ನ ಮಾಡಿ ಇಟ್ಕೊಂಡಿದ್ದು ಇದಾಗಿದೆ ಅಲ್ಲ, ಇದನ್ನ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲ ಅದರಲ್ಲಿರೋಂಥ ಎಲ್ಲನೂ ಹಲ್ವನೂ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಆದಮೇಲೆ ನಾವು ಇದನ್ನ ಕರೆಕ್ಟ್ ಒಂದು ಲೆವೆಲ್ಗೆ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಲೆವೆಲ್ಗೆ ನಾವು ಹರಡ್ಕೊಳ್ಳೋದ್ರಿಂದ ಕಟ್ ಮಾಡೋಕ್ಕೂ ಈಸಿಯಾಗಿರುತ್ತೆ. ನೋಡಿ, ಇನ್ನು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡು ಈ ಸ್ಪೂನ್ಗೆ ನಾನು ಎಲ್ಲ ನೀಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇದು ಆಗಿದೆ ನೋಡಿ. ಈಗ ಇದು ಆರಿ ಆದಮೇಲೆ ನಾವು ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಸೂಪರ್. ಇದ್ರ ಮುಂದೆ ನಮಗೆ ಯಾವ ಹಲ್ವಾನೂ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ನೋಡಿ, ಈಗ ಇದನ್ನ ಕಟ್ ಮಾಡೋಣ. ಎಷ್ಟು ಸಾಫ್ಟಾಗಿದೆ, ಎಷ್ಟು ಇದಾಗಿದೆ ನೋಡಿ ಫ್ರೆಂಡ್ಸ್.
ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ನಮಗೆ ಯಾವ ಆಕಾರಕ್ಕೆ ಬೇಕೋ ಎಷ್ಟು ದೊಡ್ಡದಾಗೂ ಸಹ ನಾವು ಕಟ್ ಮಾಡ್ಕೋಬೋದು. ಇದೇ ಥರ ಕ್ಯಾರೆಟಿಂದಾಗಲಿ ಬೀಟ್ರೋಟಿಂದಾಗಲಿ ಎಲ್ಲ ಥರದ್ದು ನಾವು ಮಾಡ್ಬೋದು. ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ಫ್ರೆಂಡ್ಸ್. ವಾವ್, ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ನೋಡಿ, ಎಲ್ಲೂ ಉಂಡೆ ಥರ ಎಲ್ಲೂ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇದನ್ನ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಎಲ್ಲ ಡ್ರೈ ಫ್ರೂಟ್ಸು ಆಗಲಿ ತುಪ್ಪ ಆಗಲಿ ಎಲ್ಲ ಒಳ್ಳೆಯದಾಗಿರೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸಹ ನಾವು ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.